ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮಕ್ಕಾಗಿ ಭಾಳಷ್ಟು ಪುರುಷರನ್ನು ಮಾತಾಡ್ಸಿದ್ದೀನಿ. ಆದರೆ ಮಹಿಳೆಯರು ಸಿಗೋದು ಸ್ವಲ್ಪ ಅಪರೂಪವೇ ಅಂತ ಅನ್ಬೋದು. ಮನೆಯವರು ಸೈಕ್ಲಿಂಗ್ ಮಾಡ್ತಿದ್ರೆ ಅವ್ರ ಜೊತೆಗೆ ಅವರು ಕೂಡ ಸೈಕ್ಲಿಂಗ್ ಮಾಡ್ತಾ ತುಂಬ ಒಂಚೂರು ಜಾಸ್ತಿ ತೊಡಸ್ಕೊಳ್ಳದೆ ಹೋದ್ರೂ ಅವರು ಕೂಡ ಇದರಲ್ಲಿ ಗುರುಸ್ಕೊಂಡಿದ್ದಾರೆ. ಆದರೆ ವಿಶೇಷವಾಗಿ ಏಕಾಂಗಿಯಾಗಿ ವೈಯಕ್ತಿಕವಾಗಿ ಸೈಕಲಲ್ಲಿ ಓಡಾಟ ಮಾಡ್ತಾ ಸೈಕಲನ್ನು ತುಂಬ ಪ್ರೀತಿ ಮಾಡೋರು ಸಿಗೋದು ಸ್ವಲ್ಪನೇ ಕಮ್ಮಿ ಅಂತ ಹೇಳ್ಬೋದು. ಅದರೊಳಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿದ್ದಾರೆ ಒಬ್ಬ ಮಹಿಳೆ, ಸೈಕಲ್ ಜೊತೆಗೆ ಯಾವತ್ತೂ ಎಲ್ಲ ಕಡೆನೂ ಓಡಾಡೋರು. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ರುಕ್ಮಿಣಿಮಾಲಾ. ರುಕ್ಮಿಣಿಮಾಲಾ ಅವರು ಎಲ್ಲಿರ್ತೀರಿ ನೀವು? ನಾವು ಸರಸ್ವತಿಪುರ ಕಾಮಾಕ್ಷಿ ಆಸ್ಪತ್ರೆ ರಸ್ತೆ 8ನೇ ಮೇಯ್ನು. ಹೌದಾ? ಸೈಕಲ್ ಅಂತ ಅನ್ನೋದು ಯಾವಾಗ ನಿಮ್ಮ ಜೊತೆಗೆ ನಂಟಾಯಿತು? ಮತ್ತೆ ನಿಮ್ಮ ಒಂದಿಷ್ಟು ಪರಿಚಯ ಹೇಳಿ ಸ್ವಲ್ಪ. ನಮ್ಮದು ಊರು ದಕ್ಷಿಣ ಕನ್ನಡ ಜಿಲ್ಲೆ, ತವರು ಮನೆ. ಮದುವೆಯಾಗಿ ಮೈಸೂರಿಗೆ ಬಂದಿದ್ದು 1987. ಇಲ್ಲಿ ಸೈಕಲ್ ಇತ್ತು. ನಮ್ಮ ಮಾವ ಸೈಕಲಲ್ಲೇ ಓಡಾಡ್ತಾ ಇದ್ರು, GT ನಾರಾಯಣರಾವ್ ಅಂತ. ಅಲ್ಲಿ 2 ಸೈಕಲ್ ಇತ್ತು. ಆ ಒಂದು ಸೈಕಲನ್ನು ನನಗೋಸ್ಕರ ಜೆಂಟ್ಸ್ ಅನ್ನು ಲೇಡೀಸ್ ಮಾಡಿ ಕೊಟ್ರು. ಪರಿವರ್ತನೆ ಮಾಡಿದ್ರಾ? ಪರಿವರ್ತನೆ ಮಾಡಿದ್ರು. ಅವಾಗ ನೋಡಿ 87ನೇ ಇಸ್ವಿ ಆ ಮಾತು ಅಂತಂದ್ರೆ ಮಹಿಳೆಯರು ಸೈಕಲ್ ಹತ್ತೋದಂದ್ರೆ ಎಂತ ಮಾತದು ಅಂತ ಹೇಳುವಂತ ಕಾಲ ಇತ್ತು. ಆದ್ರೆ ನಿಮ್ಮ ಮಾವರು ನೋಡಿ ದೊಡ್ಡ ಮನಸ್ಸು, ಅವರು ನಿಮಗೆ ಒಂದು ಸೈಕಲ್ ನಿಮಗಾಗಿ ಪರಿವರ್ತನೆ ಮಾಡಿ ನೀನು ಓಡಿಸು ಅಂತ ಹೇಳಿದ್ರಲ್ಲ, ಅದು ಬಹಳ ಗ್ರೇಟ್ ಅಂತ ಅನ್ಬೇಕು. ಅದಕ್ಕಿಂತ ಮೊದಲೇ 1984ನೇ ಇಸವಿಯಲ್ಲಿ ನಾನು ಸೈಕಲ್ ಕಲ್ತಿದ್ದು. ಅದು ನಮ್ಮದು ಹಳ್ಳಿ, ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿ ಹೆಂಗಸರು ಸೈಕಲ್ ಏನು ಬಿಡೋದು ಬೇಡಿ, ಮುಟ್ಟಕ್ಕೆ ಯಾರು ಮುಟ್ಟಿದ್ರೆ ಒಂಥರ ವಿಚಿತ್ರವಾಗಿ ನೋಡುವ ಜಾಗ ಅದು. ನಮ್ಮ ಅಣ್ಣನಿಗೆ ಒಂದು ಲಕ್ಕಿ ಡಿಪ್ಪಲ್ಲಿ ಸೈಕಲ್ ಬಂದಿತ್ತು ನೋಡಿ. ಅದು ಅಣ್ಣ ಹಾಸ್ಟೆಲ್ ಅಲ್ಲಿ ಇದ್ದ. ಅದು ಸುಮ್ಮನೆ ನಿಂತಿತ್ತಲ್ಲ, ಅದನ್ನೊಂದು ಹೆಂಗಾದ್ರೂ ಕಲಿಬೇಕು ಅಂತ ಅಣ್ಣನ್ಗೆ ಹೇಳ್ದೆ ಕಲ್ಸ್ಕೊಡು ಅಂತ. ಅವ್ನು ಕಲ್ಸ್ಕೊಟ್ಟಿಲ್ಲ. ಅದಕ್ಕೆ ಪೂರಕವಾಗಿ ನಂದು SLCಯಲ್ಲಿ ಇಂಗ್ಲಿಷ್ ಇದು ನಪಾಸಾದೆ. ಆವಾಗ ಏನಂದ್ರೆ ಪುನಃ ಪರೀಕ್ಷೆ ಕಟ್ಟಕ್ಕೆ 6 ತಿಂಗಳು ಬೇಕಿತ್ತು. ಅದು 6 ತಿಂಗಳು ಆಗಿ ಪಾಸಾದೆ. ಆಮೇಲೆ ಪುನಃ PUCಗೆ ಸೇರ್ಬೇಕಾದ್ರೆ ಪುನಃ ಇನ್ನೊಂದು 6 ತಿಂಗಳು ಟೈಮ್ ಇತ್ತು. ಅದು ನಂಗೆ ಅನುಕೂಲ ಆಯ್ತು. ಸೋಲು ಗೆಲುವಿನ ಸೋಪಾನ ಅಂತ ಹೇಳಿ ಇದಕ್ಕೆ ಹೇಳೋದು ನೋಡಿ. ಕರೆಕ್ಟ್ ಸರಿಯಾದ ಉದಾಹರಣೆ ಕೊಟ್ಟಿದ್ದೀರಿ ನೀವು. ಅಂದ್ರೆ ಸೋಲು ಆಯ್ತು ಅಂತ ಹೇಳಿ ಕೈ ಚೆಲ್ಲಿ ಕೂತ್ಕೊಂಡು ಅಯ್ಯೋ ಅಂತ ಹೇಳಿ ಹೇಳೋಂಗಿಲ್ಲ. ಆ ಸಮಯದಲ್ಲಿ ಏನಾದ್ರೂ ಒಂದು ಕಲಿಬಹುದು ಅಂತ ಅನ್ನೋದಕ್ಕೆ ನೋಡಿ. ಆ ಟೈಮಲ್ಲಿ 1 ವರ್ಷದ ಅವಧಿಯಲ್ಲಿ ನಿಮಗೆ ಸೈಕಲ್ ಸಂಪೂರ್ಣವಾಗಿ ಬಂತು. ನಾನೇ ಸರಳ ಹಿಡ್ಕೊಂಡು ಕಲ್ತೆ ಸೈಕಲ್. ನೀವೇ ಕಲ್ತ್ರಿ? ಹೌದು. ಇದು ಬಹಳ ವಿಶೇಷ. ಇನ್ನು ಮತ್ತೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಹಂಗೆ ಮಧ್ಯಾಹ್ನದ ಹೊತ್ತು ಎಲ್ಲ ದೊಡ್ಡಪ್ಪ ಅಪ್ಪ ಎಲ್ಲ ಮಲಗಿದ ಹೊತ್ತಿನಲ್ಲಿ ಮಧ್ಯಾಹ್ನ ಜಗಲಿ ಇತ್ತು. ನಮ್ದು ದೊಡ್ಡದು ಅಂಗಳ. ಆಮೇಲೆ ನಮ್ಮಲ್ಲಿ ಒಬ್ಬ ಕೆಲಸಕ್ಕೆ ಒಬ್ಬ ಇದ್ದ. ಅವನನ್ನು ನೇಮಕ ಮಾಡಿದ್ದೆ. ನಮ್ಮ ದೊಡ್ಡಪ್ಪ ಅಪ್ಪ ಎಲ್ಲ ಎದ್ದ ಕೂಡಲೇ ನಂಗೆ ಒಂದು ಸೂಚನೆ ಕೊಡಬೇಕು ಅಂತ. ಹಂಗೆ ಅಕಸ್ಮಾತ್ ಎದ್ದಾಗ ಬೈತಾರಂತ ಅಂತ ನಾನ್ ತಿಳ್ಕೊಂಡಿದ್ದೆ. ಸರಿ ಸರಿ. ಅವನ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದ. ಹಂಗೆ ಒಟ್ಟು ಸೈಕಲ್ ಕಲ್ತು ಎಲ್ಲ ಸರಿಯಾಗಿ ಸೈಕಲ್ ಸೀಟ್ ಮೇಲೆ ಕೂತ್ಕೊಂಡು ಸೈಕಲ್ ಬಿಡುವಷ್ಟು ಅದೇ ನಾನು ಪ್ರತಿ ದಿವಸ ಕಲಿತಾ ಇದ್ದೆ. ಬಹಳ ಗ್ರೇಟ್ ರುಕ್ಮಿಣಿಮಾಲಾ ಅವರೇ. ನಿಜವಾಗ್ಲೂ ಸೈಕಲ್ ಅನ್ನ ಅಂತ ಅನ್ನೋದು ನಾವು ಮಕ್ಕಳಿದ್ದಾಗ ಬಾಡಿಗೆ ಸೈಕಲ್ ಅನ್ನು ತಗೊಂಡು ಎದ್ದು ಬಿದ್ದು ಕಲಿತಿದ್ರು. ಅದು ಒಂದು ಇದೆ ಉದಾಹರಣೆ, ನಿಜ. ಆದ್ರ ಹೆಣ್ಮಕ್ಳಿಗೆ ಖಂಡಿತವಾಗಿ ಪುರುಷರು ಅಥವಾ ಅಣ್ಣ ತಮ್ಮ ಯಾರೋ ಆಗ್ಲಿ ಅಥವಾ ತಂದೆನೋ ಒಂದಿಷ್ಟು ಸ್ವಲ್ಪ ಕಲಿಸಿದಾಗ ಮಾತ್ರನೇ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನೀವು ಅದು ಹೊರತಾಗಿ ನೀವೇ ಕಲ್ತಿದ್ರಿ. ಹಂಗೆ ಎದ್ದು ಬಿದ್ದೆ. ಸೊ ನಂತರ ಅದು ದೊಡ್ಡಪ್ಪ ಅವರಿಗೆಲ್ಲ ಗೊತ್ತಾಯ್ತು ನಾನು ಸೈಕಲ್ ಬಿಡಕ್ ಕಲ್ತಿದ್ದೀನಿ ಅಂತ. ಆಮೇಲೆ ಅವರು ಖುಷಿ ಪಟ್ರು. ನೋಡು ನಮ್ಮ ಎದುರೇನೆ ಸೈಕಲ್ ಬಿಡು ಅಂತ ಅಂದ್ರು. ಅಂಗಳದಲ್ಲಿ ಸುಮ್ನೆ ಸೈಕಲ್ ಬಿಡ್ತಾ ಇದ್ದೆ. ನಮಗೆ ಹಳ್ಳಿ, ಅದು ಹೊರಗಡೆಯಲ್ಲಿ ಹೋಗಕ್ ಅವಕಾಶ ಇರ್ಲಿಲ್ಲ ಸೈಕಲ್ ಅಲ್ಲಿ. ಈ ಮದ್ವೆ ಆಗಿ ಮೈಸೂರಿಗೆ ಬಂದಾಗ ಸೈಕಲ್ ಹೊರಗಡೆ ಬಿಡಕ್ಕೆ ಅವಕಾಶ, ಇನ್ನಷ್ಟು ಸ್ವಾತಂತ್ರ್ಯ ಸಿಕ್ತು. ನೋಡಿ, ಗಂಡನ ಮನೆಗೆ ಬಂದಾಗ ಇಂತಿಷ್ಟು ನಿಯಂತ್ರಣ ಇರುತ್ತೆ, ಅಲ್ಲಿ ಒಂದಿಷ್ಟು ಫ್ರೀಡಮ್ ಇರಲ್ಲ, ಸ್ವಾತಂತ್ರ್ಯ ಇರಲ್ಲ ಅಂತ ಹೇಳಿ ಹೇಳ್ತೀವಿ. ಆದ್ರೆ ನಿಮ್ಗೆ ಇಲ್ಲಿ ಸ್ವಾತಂತ್ರ್ಯ ಸಿಕ್ತು. ಸೊ ಮೈಸೂರಿನ ವಾತಾವರಣ ಮತ್ತು ಇಲ್ಲಿಯ ಜನರ ಮನಸ್ಸು ಅಥವಾ ನಿಮ್ಮ ಸಂಬಂಧಿಕರ ಮನಸ್ಸುಗಳು, ಮಾವ ಗಂಡ ಇಬ್ರು ಬಹಳ ಸಪೋರ್ಟ್ ಆಗಿದ್ರು ಸೈಕಲ್. ನಾರಾಯಣರಾವ್ ಅವರು ಯಾವ್ದು ಸಾಹಿತ್ಯದಲ್ಲಿ ತೊಡ್ಕೊಂಡಿದ್ರು? ಅವರು ವಿಜ್ಞಾನ ಸಾಹಿತ್ಯದಲ್ಲಿ ಜಾಸ್ತಿ. ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ವಿಜ್ಞಾನ ಸಂಪಾದಕರಾಗಿದ್ರು, ವಿಶ್ವಕೋಶಕ್ಕೆ. GT ನಾರಾಯಣರಾವ್ ಅವರಂದ್ರೆ ಒಂದು ದೊಡ್ಡ ಹೆಸರೇ ಇದೆ. ಹಾಗಾಗಿ ಅವರ ಒಂದು ಸರಳತೆ
ಅದು ನಿಮ್ಮಲ್ಲಿ ನೋಡಿ ಬಂತು ಅಂತ ಹೇಳ್ಬಿಡ್ಬಹುದು. ಅಂದ್ರೆ ಮನೆಯಿಂದ ಶುರು ಆಗಿದ್ದು ಇಲ್ಲಿ ಅದು ಪೂರಕವಾಗಿ ಜಾಸ್ತಿ ಆಯ್ತು. ಹೆಂಗೆ ಎಲ್ಲೆಲ್ಲಿ ಓಡಾಟ ಮಾಡ್ತೀರಿ? ಇವಾಗ ಹೇಗಿದ್ದು ಅಂದ್ರೆ ಏನಾದ್ರೂ ಸಾಮಂತರಕ್ಕೆ ಇಲ್ಲಿ ಸರಸ್ವತಿಪುರ ಸುತ್ತಮುತ್ತ ಓಡಾಡ್ತಾ ಇದ್ದೆ ಅವಾಗ ಆ ಸಮಯದಲ್ಲಿ. ಆಮೇಲೆ ನಮ್ಮ ಮಗಳು ಹುಟ್ಟಿದ್ಲು. ಮಗಳು ದೊಡ್ಡದಾಗಿ LKG ಹೋಗ್ಬೇಕಾದ್ರೆ ನನಗೆ ಸೈಕಲ್ ತೆಗೆದುಕೊಟ್ರು. ಲೇಡೀಸ್ ಸೈಕಲ್ ನಿಮ್ಗಾಗಿ ಅಂತ. ಹೌದು ಹೌದು. 5 ವರ್ಷ ಮಗಳನ್ನು ಸೈಕಲಲ್ಲೇ ಸ್ಕೂಲಿಗೆ ಬಿಡ್ತಾ ಇದೆ, ಶಾಲೆಗೆ ಹೋಗಿ ಬಿಟ್ಟು ವಾಪಸ್ ಕರ್ಕೊಂಡು ಬರೋದು ಅದೇ ಸೈಕಲಲ್ಲೇ ಎಲ್ಲ. ಹಂಗ ಅಲ್ಲಿ ಸುತ್ತಮುತ್ತ ಈಗಲೂ ಯಾರಾದ್ರೂ ನಾನು ಅಲ್ಲಿ ಹೋದ್ರೆ ನಿಮ್ಮನ್ ಗೊತ್ತು ಬಿಡಿ, ನೀವು ಸೈಕಲಲ್ಲಿ ಓಡಾಡ್ತಿದ್ರಿ ಅಂತ ಹೇಳೋರು ಇದ್ರು. ಅಲ್ವಾ ನೋಡಿ ಅಂದ್ರೆ ಮಕ್ಕಳನ್ನ ಶಾಲೆ ಹತ್ರ ಮನೆ ಮಾಡ್ಕೊಂಡು ಕಷ್ಟಪಟ್ಟು ನಡ್ಕೊಂಡು ಹೋಗೋ ಬರೋದೆಲ್ಲ ಮಾಡ್ತಿದ್ರು. ಅಷ್ಟರಲ್ಲಿ ಅವ್ರದ್ದು ಎಷ್ಟೋ ಮಹಿಳೆಯರ ಸಮಯ ಎಷ್ಟೋ ಹೋಗ್ಬಿಡುತ್ತೆ. ಯಾಕಂದ್ರೆ ಮಧ್ಯಾಹ್ನ ಅಡುಗೆ ಮಾಡ್ತಿರ್ತಾರೆ, ಅಲ್ಲಿ ಒಂದಿಷ್ಟು ಯಾವುದೋ ಅಡುಗೆ ಮಾಡ್ತಾನೆ ಬಿಟ್ಟು ಬಂದಿರ್ತಾರೆ. ಮಕ್ಕಳನ್ನ ಕರ್ಕೊಂಡು ಹೋಗೋದಾಗ್ಲಿ, ಮಧ್ಯಾಹ್ನದ ಊಟ ಕೊಡೋಕಾಗೇನೆ ಬರ್ತಿರ್ತಾರೆ ಬಹಳಷ್ಟು ಸಲ ಮಹಿಳೆಯರು. ಅಂದ್ರೆ ಹೀಗೆ ಒಂದು ಗಾಡಿ ಮೇಲೆ ಬರೋದು ಈಗ ಆಗಿದೆ ನಿಜ. ಅದನ್ನ ಗಾಡಿ ಕಲಿಬೇಕು, ಮತ್ತೆ ಆರ್ಥಿಕವಾಗಿ ನಾವು ಗಟ್ಟಿ ಇರಬೇಕು. ಮತ್ತೆ ನಮ್ಮ ಮನಸ್ಸು ಈ ಸೈಕಲ್ ಹಿಡಿಯೋದಂತಂದ್ರೆ ಅದು ಹಿಂಜರಿಕೆ ಮಾಡ್ಕೊಂಡು ಅಯ್ಯೋ ಅದು ಬೇಡ, ನಾವ್ಯಾಕೆ, ನಾವು ತುಂಬಾ ಸ್ಥಿತಿವಂತರಿದ್ದೀವಿ ಹೇಳ್ಕೊಂಡೆ ಅದನ್ನ ಸೈಕಲ್ ಇಂದ ದೂರ ಇದ್ದವರು ತುಂಬಾ ಜನ ಇದ್ದಾರೆ ಇಲ್ಲಿ. ಎಷ್ಟೋ ಜನ ನಂಗೆ ಹಂಗಿಸಿದವರು ಇದ್ದಾರೆ, ನೀವು ಎಷ್ಟು ದುಡ್ಡು ಉಳಿಸ್ತೀರಿ ಇದರಿಂದ ಅಂತ ಹೇಳಿದವರು ಇದ್ದಾರೆ, ಎಲ್ಲ ಇದ್ದಾರೆ ನೋಡಿ. ನನಗೆ ಇವತ್ತಿನವರೆಗೂ ಈ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮದಲ್ಲಿ ಸಿಕ್ಕವರು ಎಲ್ಲರೂ ತುಂಬಾ ಒಳ್ಳೆ ಆರೋಗ್ಯವಂತರೇ ಸಿಕ್ಕಿದ್ದಾರೆ. ತಮ್ಮ ದೇಹ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದವರು, ಆರಾಮಾಗಿ ಸಪೂರಾಗಿ ಇದ್ದವರೇ ಸಿಕ್ಕಿದ್ದಾರೆ. ಈಗ ಮೈಸೂರಲ್ಲಿ ಒಂದಿಷ್ಟು ಈಗ ಮಹಿಳೆಯರು ಹೆಚ್ಚಾಗಿ ಸೈಕ್ಲೋಥಾನ್ಗಳಾಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಈ ಮ್ಯಾರಥಾನ್ಗಳಿದ್ದಾಗ ಅಲ್ಲಿ ಮಹಿಳೆಯರ ಸಂಖ್ಯೆ ಸ್ವಲ್ಪ ಕಮ್ಮಿ ಇರುತ್ತೆ ಅನ್ಕೋಣ. ನೀವು ಹೇಗೆ ಗಮನಿಸಿದಿರಿ? ನೀವೆಲ್ಲಾದ್ರೂ ಭಾಗವಹಿಸಿದ್ದೀರಾ? ನಾನು ಭಾಗವಹಿಸಿದ್ದೆ. NIಯಲ್ಲಿ ಒಂದು ಸೈಕ್ಲಾಥಾನ್ ಇತ್ತು, ಅದರಲ್ಲಿ ಭಾಗವಹಿಸಿದ್ದೆ ಒಂದ್ಸರಿ ಅಷ್ಟೇ. ಸ್ಪರ್ಧೆಗಾಗಿ ಹೋಗ್ಬೇಕಂತೇನಿಲ್ಲ, ನೀವು ಸುಮ್ಮನೆ ನಿಮಗಾಗಿ ಅಂತೂ ನಿಮ್ಗೆ ಬೇಕಾಗಿರೋ ಸೈಕಲ್ ಅನ್ನ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ರು ಅವರು, ಅದಕ್ಕೋಸ್ಕರ ಭಾಗವಹಿಸಿದ್ರೆ. ಮಹಿಳೆ ಹೀಗೆ ಹೇಗೆ ಹೊರಗೆ ಬರ್ತಾಳೋ ಹಂಗೆ ಆ ಭಾಗವಹಿಸೋದ್ರೊಳಗೂ ಇರಬೇಕು. ಸ್ಪರ್ಧೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಸ್ಕೊಳ್ಬೇಕು, ಸ್ಪರ್ಧಾ ಮನೋಭಾವ ಅವರಲ್ಲಿ ಕೂಡ ಇರಬೇಕು ಅನ್ನೋವಂತಹ ವಿಚಾರವನ್ನೇ ಇಲ್ಲಿ ನಾವು ಹೇಳ್ಬೇಕಾಗತ್ತೆ. ಮತ್ತೇನಿಲ್ಲ. ದೂರ ಅಂದ್ರೆ ಎಷ್ಟು ದೂರ ಹೋಗ್ತೀರಾ? ಕೆಲ್ಸಕ್ಕಂತ ಹೋಗ್ತಿರೋ ಅಥವಾ ಹೋಗ್ಬರೋಣ ಸೈಕ್ಲಿಂಗ್ ಮಾಡೋಣ ಅಂತ ಹೇಳಿ ಹೋಗಿರ್ತೀರೋ? ಅದು ಹೋಗಿದ್ದೀನಿ. ಸುಮ್ಮನೆ ರಿಂಗ್ ರೋಡ್ ಅಲ್ಲಿ ಹೋಗ್ತಾ ಇರ್ತೀನಿ. ನಮ್ದು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಗಂಗೋತ್ರಿ ಘಟಕದಿಂದ ಅವರು ಸೈಕ್ಲಿಂಗ್ ಮಾಡ್ತಾರೆ. ತಿಂಗಳಲ್ಲಿ 3 ತಿಂಗಳಲ್ಲಿ ಒಂದ್ ದಿವಸ ಆತರ ಈಗಲೂ ಮಾಡ್ತಾ ಇರ್ತಾರೆ. ಅದರಲ್ಲಿ ಸುಮಾರಲ್ಲಿ ನಾನು ಭಾಗವಹಿಸಿ. ಮಹಿಳೆಯರಿಗೆ ಅಷ್ಟೇ ಮಾಡ್ತಾರೋ ಅಥವಾ ಎಲ್ರಿಗೂ ಮಾಡ್ತಾರೆ? ಎಲ್ರಿಗೂ ಮಹಿಳೆಯರು ಬರ್ಬೋದು, ಯಾರಾದ್ರೂ ಬರ್ಬೋದು. ಹೌದು. ಅದರಲ್ಲಿ ಕಬಿನಿವರೆಗೆ ಹೋಗಿದ್ದೀವಿ. ಮತ್ತೆ ವರ್ತುಲ ರಸ್ತೆ ಇಡೀ 36 ಕಿಲೋಮೀಟರ್ ಒಂದ್ಸರಿ ಮಾಡಿದೀವಿ. ಸರಿ. ಸೊ ವೆರಿ ಗ್ರೇಟ್. ಗುಂಪಾಗಿ ಹೋಗಿದ್ದೀರಿ ಅಲ್ವಾ? ಹೌದು. ಮೈಸೂರು ರಿಂಗ್ ರಸ್ತೆಯನ್ನ ಯಾರು ಸೈಕಲ್ ಅಲ್ಲಿ ಹೋಗಿ ಬಂದಿರ್ತಾರೆ ಅವರು ಸೈಕ್ಲಿಸ್ಟ್. ಅವ್ರಿಗೆ ಸೈಕಲ್ ತುಂಬಾ ಹಿಡಿತದಲ್ಲಿ ಇದೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಹೋಗಿ ಬರೋಣ ಅಂತ ಒಂದು ಛಲದಿಂದ ಹೋಗಿ ಬಂದಿರ್ತಾರೆ. ಆಮೇಲೆ ಮೈಕೈ ನೋವು ಅಂತೇಳಿ ಸ್ವಲ್ಪ ನೋವು ಅನುಭವಿಸೋದು ಬಿಟ್ರೆ, ಹೋಗಿ ಬಂದ ನಂತರ ಒಂದು ಮಾನಸಿಕ ಸಾಮರ್ಥ್ಯ, ಅವರ ಒಂದು ದೃಢತೆ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಸೈಕಲಲ್ಲಿ ಹೋಗೋದಂದ್ರೆ ನಂಗೆ ಬಹಳ ಖುಷಿನೇ. ಸಮಯ ಆದಾಗ ನಂಗೆ ಸೈಕ್ಲಿಂಗ್ ಹೋಗ್ತಾ ಇರ್ತೀನಿ. ಈಗ ನೋಡಿ ಹಂಗೆ ಆವಾಗಲಿಂದ ಈಗಿನವರೆಗೂ ದಿನಗಳು ಗತಿಸಿ ಬಂದಂಗೆ ವಯಸ್ಸಾಗ್ತಾ ಬಂದಂಗೆ ನಾನು ಈ ಹಂತದವರೆಗೂ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀರಿ. ಈಗ ಹೇಗೆ ಇದೆ ಮನೆಯ ವಾತಾವರಣ? ನಿಮಗೆ ಇನ್ನೂ ಸೈಕಲ್ ಅನ್ನ ನೀವು ಬಳಸಬಹುದು, ಕಂಟಿನ್ಯೂ ಇರಲಿ ಅಂತ ಹೇಳಿ ಸ್ಕೋಪ್ ಕೊಡೋರೇ ಇದ್ದಾರೆ? ಹೇಗೆ? ಇದ್ದಾರೆ. ಯಾರು ನನಗೆ ಅಡ್ಡಿ ಮಾಡೋರು ಯಾರು ಇಲ್ಲ. ಸೈಕ್ಲಿಂಗ್ ಹೋಗ್ತೀಯಾ ಬೇಡ, ಈ ವಯಸ್ಸಲ್ಲಿ ಯಾಕೆ ಹೋಗ್ತೀಯಾ ಅಂತ ಹೇಳೋರು ಇಲ್ಲ, ಯಾರು ಇಲ್ಲ. ಮತ್ತೆ ಇನ್ನಿತರ ನಿಮ್ಮ ಇತರ ಹವ್ಯಾಸಗಳು ಏನೇನು? ರೇಡಿಯೋ ಕೇಳ್ತೀರಾ, ಯೋಗ ಮಾಡ್ತೀರಾ, ಅಥವಾ ಇನ್ನಿತರ ಓದು ಇತ್ಯಾದಿಗಳ ಬಗ್ಗೆ ಮಾತಾಡಿ. ಬೆಳಿಗ್ಗೆ ಎದ್ದಾಗೆ ರೇಡಿಯೋ, ನಮ್ಮ ಅಡಿಗೆ ಮನೆಯಲ್ಲೇ ಇದೆ ರೇಡಿಯೋ. ಅಡಿಗೆ ಆಗಿ ಅಲ್ಲಿವರೆಗೂ ರೇಡಿಯೋ ಯಾವಾಗ್ಲೂ ಕೇಳ್ತಾ ಇರ್ತೀವಿ. ನಿಮ್ಮ ಜೊತೆಗೆ? ಹೌದೌದು. ನಮ್ಮ ಮಾವನ ಕಾಲದಿಂದಲೇ ಇತ್ತು. ನಮ್ಮ ಮಾವನು ಅಷ್ಟೇ, ಬೆಳಿಗ್ಗೆ ಎದ್ದಂಗೆ 6 ಗಂಟೆಗೆ ಎದ್ದು ರೇಡಿಯೋ ಹಾಕಿದ್ರೆ ಅದು 10 ಗಂಟೆ ಕರ್ನಾಟಕ ಸಂಗೀತ ಆದ್ಮೇಲೆ ಅದನ್ನು ಆಫ್ ಮಾಡೋದು. ಮತ್ತೆ ಸಮಯ ಸಿಕ್ಕಿದಾಗ ಮಧ್ಯಾಹ್ನ ಆಗ್ಲಿ ಸಂಜೆ ಆಗ್ಲಿ ಮಹಿಳೆಯರ ಕಾರ್ಯಕ್ರಮ ಇದ್ದಾಗ ಮಹಿಳಾ ಕಾರ್ಯಕ್ರಮ ಕೇಳೋದಾಗ್ಲಿ ಅದು ಟ್ಯೂನ್ ಮಾಡ್ತಾನೆ ಇರ್ತೀರಿ. ಯಾವಾಗ ಬೇಕು ಅಂತ ಅನ್ಸೋದು ಅವಾಗ ಕಂಟಿನ್ಯೂ ಆಗಿ ನಾವು ಅದನ್ನ ಕೇಳ್ತೀವಿ. ಈಗ ಟಿವಿ ಅಂತಂದ್ರೆ ಟಿವಿ ಮುಂದೆ ಕೂತಿರ್ಬೇಕಾಗತ್ತೆ. ಇದು ಹಾಗಿಲ್ಲ, ಒಂದಿಷ್ಟು ಅಡ್ಡಾಗಿ ಕೂಡ ರೇಡಿಯೋ ಕೇಳಬಹುದು ಅಲ್ವಾ? ಹೌದು. ಪ್ರೇರಣೆ ಅಂತಂದ್ರೆ ನೀವೇ ನಿಮಗೆ ಪ್ರೇರಣೆ ಅನ್ನಂಗಾಗಿದೆ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಈ ಸೈಕಲ್ ಅನ್ನ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಸದ್ಬಳಕೆ ಮಾಡಬೇಕು ಅಥವಾ ಇದ್ರ ಉಪಯೋಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂದಾಗ ಏನಾದರೂ ಪ್ರೇರಣೆಯನ್ನಾಗಿ ತಗೊಳ್ತೀರಾ ನೀವು? ನಾನು ಒಂದಿಷ್ಟು ಹೋಗ್ಬೇಕು ಅಂತ ಅನ್ಸುತ್ತಾ ಈಗ? ಮತ್ತೆ ಅನ್ಸುತ್ತೆ. ನಮ್ಮ ಅದೇ ಯೂತ್ ಹಾಸ್ಟೆಲ್ ಇಂದ ಎಲ್ಲೆಲ್ಲಿ ಇಡ್ತಾರೋ ನಮ್ಗೆ ಸಮಯ ಆದಾಗೆಲ್ಲ ನಾನು ಹೋಗ್ತಾ ಇರ್ತೀನಿ. ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ನಾನು ಹೋಗ್ಲಿಲ್ಲ ಅಂತ ಹೇಳಿ ಅನಿಸ್ಬಾರ್ದು ನಿಮ್ಗೆ? ಹೌದು.
ಹೋಗ್ತಾ ಇರ್ತೀನಿ. ಹೌದು, ಹಿಂಗೆ ಮೊದಲೆಲ್ಲ ಯೋಗ ಮಾಡ್ತಿದ್ದೆ, ಈಗ ಸ್ವಲ್ಪ ಯೋಗ ಕಡಿಮೆ ಆಗಿದೆ. ಆವಾಗ ಸೋಮವಾರದಿಂದ ಶುಕ್ರವಾರದವರೆಗೂ ಯೋಗಾಭ್ಯಾಸ ಇರ್ತಿತ್ತು. ಆಮೇಲೆ ಶನಿವಾರ ನಾನು ಸೈಕ್ಲಿಂಗ್ ಹೋಗ್ತಾ ಇದ್ದೆ. ನಿಮ್ದು ಸ್ವತಂತ್ರ ದಿನ? ಹೌದು, ಎಲ್ಲೆಲ್ಲಿ ಇಡೀ ವಿಜಯನಗರ 4th ಸ್ಟೇಜು 1st ಸ್ಟೇಜು ಎಲ್ಲ ಸೈಕ್ಲಲ್ಲಿ ಇಡೀ ನೋಡಿದ್ದೀನಿ. ಸ್ನೇಹಿತರನ್ನ ಭೇಟಿ ಆಗ್ಲಿಕ್ಕೆ ಸೈಕಲ್ ಮೇಲೆ ಹೋಗ್ತಿದ್ರಾ? ಹೋಗ್ತಿದ್ದೆ. ರುಕ್ಮಿಣಿ ಅವರು ಸೈಕಲಲ್ಲಿ ಬರ್ತಾರೆ ಕಣೆ, ನಿಮ್ದು ಸ್ವಲ್ಪ ಲೇಟ್ ಆಗ್ಬಹುದು ಅಂತ ಅಂತಿರ್ತಾರೆ ಅವರು. ಹಾಗೆ ಅಂದ್ರೆ ಅವ್ರು ಬರಲಿ ಅಂತ ಅನ್ನೋದು ಒಂದು ಇರುತ್ತಲ್ಲ, ಆಮೇಲೆ ಅವರು ಸಾವಕಾಶವಾಗಿ ಅವರಿಗೂ ಇನ್ನೊಂದು ಯಾವುದೋ ಪ್ರೇರಣೆ ಇರುತ್ತೆ ಅಂತ. ಈಗ ಕೆಲವೊಬ್ರು ಹೆಂಗಂತಂದ್ರೆ ಒಂದಿಷ್ಟು ಇನ್ನೊಬ್ಬರು ನಾವು ಮಾದರಿಯಾಗಿ ತಗೋತೀವಿ. ಉದ್ಯಮ ಆಗಿರ್ಬೋದು, ಅಥವಾ ಒಂದು ಓದು ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಲಿಕೆ ಆಗಿರ್ಬೋದು, ಏನೋ ಒಂದು ಇನ್ನಿತರ ಯಾವುದೋ ಒಂದು ಸಾಧನೆ ಮಾಡ್ಬೇಕಂದಾಗ ಇನ್ನೊಬ್ಬರನ್ನ ಪ್ರೇರಣೆಯಾಗಿ ತಗೋತೀವಿ ನಾವು. ಹಾಗೆ ಪ್ರೇರಣೆಯಾಗಿ ನಾವು ತಗೋಬೇಕು, ನಾವು ಬೆಳಿಬೇಕು, ಮತ್ತು ನಮ್ಮಿಂದ ಇನ್ನೊಬ್ರು ಬೆಳಿಬೇಕು, ನಾವು ಅವ್ರಿಗೆ ಏನಾದ್ರೂ ಒಂದು ಮಾದರಿಯಾಗಿ ಕಾಣಿಸ್ಬೇಕು, ನಾವು ಕೂಡ ಸೈಕಲ್ ಬಳಸಬೇಕು ಅಂತ ವಿಚಾರ ಅವ್ರು ತಗೋಬೇಕು ನಿಮ್ಮಿಂದ. ತುಂಬಾ ಜನ ಸ್ನೇಹಿತರು ಹೇಳ್ತಾ ಇರ್ತಾರೆ, ನಂಗೂ ಹೇಳ್ಕೊಡಿ ಅಂತ. ಈ ವಯಸ್ಸಲ್ಲಿ ಕಲಿಬಹುದು, ವಯಸ್ಸೇ ನಿಮ್ಗೆ ಆಸಕ್ತಿ ಇದ್ರೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ಕಲಿಬಹುದು ಅಂತ ಹೇಳ್ತಾ ಇರ್ತೀನಿ. ಆಸಕ್ತಿ ಇದ್ರೆ ಯಾವುದೇ ವಯಸ್ಸಲ್ಲಿ ಏನೇನಾದ್ರೂ ಸಾಧನೆ ಮಾಡಬಹುದು. ಮತ್ತೆ ತುಂಬಾ ಜನರಿಗೆ ಸೈಕಲ್ ಹೇಳ್ಕೊಟ್ಟಿದ್ದೀನಿ ನಾನು, ಅಲ್ವಾ? ಈಗ ಯೋಗ ಮಾಡ್ತಿದ್ದೇನೆ ಅಂತಂದ್ರೆ ಹೇಳಿ, ಯೋಗ ಮಾಡೋದು ಬಿಟ್ಟಂತ್ರ ಸೈಕಲ್ ಓಡಿಸ್ತೀನಲ್ಲ ಸಾಕು ಬಿಡು ಅಂತ ಹೇಳಿ ಆತರ ಅನ್ಸಿದ್ಯಾ ನಿಮ್ಗೆ? ಈಗ ಯೋಗ ದಿನ ಮಾಡಕ್ಕಾಗ್ಲಿಲ್ಲ, ಸೈಕ್ಲಿಂಗ್ ಮಾಡ್ತೀನಲ್ಲ ಸಾಕಲ್ಲ? ಅದು ಅನ್ಸಿದೆ. ಸೈಕ್ಲಿಂಗ್ ಮಾಡಿದ್ರೆ ಸಾಧಾರಣ ಎಲ್ಲಾ ಬಾಡಿಗೂ, ಎಲ್ಲ ನಮ್ಮ ಶರೀರಕ್ಕಿಡೀ ವ್ಯಾಯಾಮ ಸಿಗುತ್ತೆ. ಒಂದು ಸೈಕ್ಲಿಂಗ್ 1 ಗಂಟೆ ಮಾಡಿದ್ರೆ ಸಾಕು, ಅರ್ಧ ಗಂಟೆ ಮಾಡಿದ್ರು ಸಾಕು, ವ್ಯಾಯಾಮ ನಮಗೆ ಸೈಕ್ಲಿಂದ ಸಿಗುತ್ತೆ. ಮಹಿಳೆಯರಿಗೆ ನಿಮ್ಮ ಒಂದು ಸಂದೇಶ ಏನು ಅಂದ್ರೆ, ಈಗ ಮಹಿಳೆ ಆಗಿದ್ಕೊಂಡು ನಾನು ಮಾಡ್ತೀನಿ, ನೀವು ಮಾಡಬಲ್ರಿ ಅಂತ ಹೇಳ್ತೀರಾ, ಇನ್ನಿತರ ವಿಚಾರಗಳನ್ನ ಏನಾರು ಹೇಳ್ತೀರಾ? ಮಹಿಳೆಯರು ಸೈಕ್ಲ್ ಕಲಿಬೇಕು ಅಂತಿದ್ರೆ ಖಂಡಿತ ಕಲೀರಿ, ಅದಕ್ಕೆ ಯಾವ ಹಿಂಜರಿಕೆಯೂ ಪಡಬೇಕಾಗಿಲ್ಲ. ಅದರಲ್ಲೂ ಮಕ್ಕಳು ಶಾಲೆಗೆ ಸೈಕ್ಲ್ ಕಲ್ತ್ಕೊಂಡು ಹೋಗಿದ್ರೆ ಇನ್ನೂ ಉತ್ತಮ. ತಂದೆ ತಾಯಿಯಂದ್ರು ಆದಷ್ಟು ಮಕ್ಕಳಿಗೆ ಸೈಕ್ಲಲ್ಲಿ ಹೋಗುವಂಗೆ ಅವರನ್ನು ಉತ್ತೇಜಿಸಬೇಕು. ಈಗ ಅವ್ರಿಗೆ ಧೈರ್ಯ ಬರುತ್ತೆ, ಈ ರಸ್ತೆಯ ನಿಯಮವನ್ನು ಅವರಿಗೆ ಕಲ್ತಂಗಾಗತ್ತೆ. ಸಣ್ಣ ವಯಸ್ಸಿನಲ್ಲಿ ಕಲ್ತ್ರೆ ಇನ್ನೂ ಒಳ್ಳೇದು. ಅದು ಮತ್ತೆ ಜವಾಬ್ದಾರಿ ವಹಿಸಿದ ಕೊಟ್ಟಾಗತ್ತೆ, ಮತ್ತೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅದು ಒಂದು ಸಣ್ಣ ಮಾರ್ಗ ಅಂತ ಹೇಳ್ಬೋದು. ಒಳ್ಳೆ ವಿಚಾರಗಳನ್ನ ನಿಮ್ ಜೊತೆಗೆ ನಾವು ಹಂಚ್ಕೊಂಡಂಗೆ ಆಯ್ತು ರುಕ್ಮಿಣಿ ಮಾಲಾ ಅವರೇ. ನಿಮ್ಮ ಸೈಕಲ್ ನಿರಂತರವಾಗಿ ಹೀಗೆ ಸಾಕ್ತಾ ಇರಲಿ, ಅದನ್ನು ಯಾವತ್ತೂ ಬಿಡಬೇಡಿ. ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.